ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಈಸಿಯಾಗಿರುವ ಹಾಗೂ ಗ್ರ್ಯಾಂಡ್ ಆಗಿರುವ ಸಿಂಗಲ್ ಸ್ಟೆಪ್ಪು ಸ್ಲ್ಯಾಂಟ್ ಆರ್ಚ್ ಕುಚ್ಚು ಡಿಸೈನನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಶುರುವಿಗೆ ಈ ರೀತಿಯಾಗಿ 6 ಎಳೆ ಸಿಲ್ಕ್ ಥ್ರೆಡ್ಡನ್ನು ತೆಗೋಬೇಕು. ಅದರ ತುದಿಗೆ ಈ ರೀತಿಯಾಗಿ ಒಂದು ನಾಟ್ ಹಾಕೋಬೇಕು. ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗೆ ಈ ರೀತಿಯಲ್ಲಿ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿಯಾಗಿ ಸಿಂಗಲ್ ಕ್ರೋಶ ಮಾಡಿಕೊಂಡಾದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಮಾಡಿಕೊಳ್ಳೋಣ. ಈ ಡಿಸೈನನ್ನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಲುಕ್ಕು. ಇನ್ನು ಈ ರೀತಿಯಾಗಿ ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ನಾನಿವತ್ತು ರೋಸ್ ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ತಾ ಇದ್ದೀನಿ. ಇದರೊಳಗೆ ಈ ರೀತಿಯಲ್ಲಿ ರೋಸ್ ಬೀಡನ್ನು ಈ ಬೀಡ್ ಥ್ರೆಡ್ನೊಳಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡ್ರೆ ಬೀಡು ಲಾಕ್ ಆಯಿತು. ಇನ್ನು ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಅದೇ ಜಾಗಕ್ಕೆ ಎಕ್ಸಾಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕಿ ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ನಾನು ಲಾಕ್ ಹಾಕ್ಕೊಳ್ತೀನಿ. ಇವಾಗ ಈ ಬೀಡಿಗೆ ಎಷ್ಟು ಬೇಕು ಅಂತ ನೋಡಿ ಅಷ್ಟು ಚೈನ್ ಸ್ಟಿಚ್ಚನ್ನು ಹಾಕಿಕೊಳ್ಳೋಣ. 2 3 4 5 6 ಇನ್ನೊಂದು ಬೇಕು 7 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಳ್ಳುವ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಹಿಡ್ಕೊಂಡಿದ್ವಾ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದು ಗ್ಯಾಪ್ ಇದೆ ನೋಡಿ 2 ಟೈಮ್ಸು. ಆ 2 ಟೈಮ್ಸಿನ ಗ್ಯಾಪಿನ ಮಿಡಲಲ್ಲಿ ಈ ಥ್ರೆಡ್ಡನ್ನು ಸಿಂಗಲ್ ಕ್ರೋಶ ಮಾಡಿಕೊಂಡು ಫಿಕ್ಸ್ ಮಾಡಿಕೊಳ್ಳುವ ಈ ರೀತಿಯಲ್ಲಿ. ಇನ್ನು ಇವಾಗ 3 ಚೈನ್ ಸ್ಟಿಚ್ಚನ್ನು ಹಾಕಿಕೊಳ್ಬೇಕು. ಈ ರೀತಿಯಾಗಿದೆ ಅಲ್ಲ, 3 ಚೈನ್ ಸ್ಟಿಚ್ ಹಾಕಿ 1 2 3 ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಸ್ಟೆಪ್ಪು ಡಿಸೈನ್ ಮಾಡಿಕೊಳ್ಳುವಾಗ ಈ ರೀತಿಯಲ್ಲಿ ಫ್ಯಾಬ್ರಿಕ್ಗಳನ್ನು ನಾವು ಟರ್ನ್ ಮಾಡಿಕೊಳ್ತಾ ಇರಬೇಕು, ಫ್ರಂಟ್ ಬ್ಯಾಕು ಅಂತ ಹೇಳಿಬಿಟ್ಟು. ಸೂಜಿ ಮೇಲೆ ಒಂದು ಲೂಪ್ ಉಂಟು, ಇನ್ನೆರಡು ಲೂಪು ಹಾಕ್ಕೊಂಡೆ ತ್ರಿಬಲ್ ಕ್ರೋಶಕ್ಕೆ. ಈ 7 ಚೈನಿದು ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ಬಂದು ತ್ರಿಬಲ್ ಕ್ರೋಶೆ ಮಾಡಿಕೊಳ್ತಾ ಹೋಗೋಣ. ಎಷ್ಟು ಬರ್ತದೆ ಅಂತ ನೋಡಿ ಅಷ್ಟು ಮಾಡಿಕೊಳ್ಳುವ. ಅದು ಲೆಕ್ಕ ಬರೋದಿಲ್ಲ, ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಸೈಜಿದು ಬೀಡ್ಸ್ ತೆಗೊತ್ತೀರಿ. ನೀವು ಮಾಡುವಾಗ ನೀವು ತಗೊಂಡ ಬೀಡಿನ ಸೈಜಿನ ಮೇಲೆ ಎಷ್ಟು ತ್ರಿಬಲ್ ಕ್ರೋಶ ಮಾಡಬೇಕು ಅನ್ನೋದು ಡಿಪೆಂಡ್ ಆಗಿರ್ತದೆ. ನನಗಿಲ್ಲಿ ಎಷ್ಟು ಬರ್ತದೆ ತ್ರಿಬಲ್ ಕ್ರೋಶೆ ಅಂತ ನೋಡಿಕೊಳ್ಳುವ. ನಾನು ಇದೇ ರೀತಿಯಲ್ಲಿ ತ್ರಿಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ. ಒಂದು ಸತಿ ಬೇಕಾದರೆ ಒಂದು ಲೂಪ್ ಉಂಟು, ಇನ್ನೆರಡು ಲೂಪ್ ಸುತ್ತಿಕೊಂಡೆ, ಈ ಗ್ಯಾಪಲ್ಲಿ ಬಂದೆ. ಈ ರೀತಿ ಫಸ್ಟ್ ಇದ್ದು 2 ಲೂಪಲ್ಲಿ ಒಂದು ಸತಿ ತೆಗೆದೆ, ನೆಕ್ಸ್ಟ್ 2 ಲೂಪಲ್ಲಿ ಒಂದು ಸತಿ, ಇನ್ನೊಂದು ಸತಿ. ಇದೇ ರೀತಿ ನಾನು ಈ ಆರ್ಚು ಪೂರ್ತಿ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. 12 ತ್ರಿಬಲ್ ಕ್ರೋಶ ಆಗಿದೆ. ಈ ಗ್ಯಾಪಿನಲ್ಲಿ ಈ ರೀತಿಯಾಗಿ ಹಿಡ್ಕೊಂಡು ಎಲ್ಲಿಗೆ ಬರ್ತದೆ ಅಂತ ನೋಡಿ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಇಷ್ಟು ಮಾಡಿಯೂ ಈ ಡಿಸೈನನ್ನು ಮುಗಿಸ್ಬೋದು. ನೆಕ್ಸ್ಟ್ ಕುಚ್ಚು ಕಟ್ಟಲಿಕ್ಕೂ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಇದೇ ರೀತಿಯಲ್ಲಿ ಆರ್ಚ್, ಅಥವಾ ಇನ್ನೂ ಗ್ರ್ಯಾಂಡ್ ಬೇಕು ಅಂತಂದರೆ ಇನ್ನೊಂದು ಸತಿ ಫ್ಯಾಬ್ರಿಕ್ಕನ್ನು ಬ್ಯಾಕ್ ಸೈಡು ಟರ್ನ್ ಮಾಡಿಕೊಂಡು ಈ ಗ್ಯಾಪಿನಲ್ಲಿ ಒಂದೊಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ತಾ ಹೋಗೋಣ. ಈ ರೀತಿಯಲ್ಲಿ ನೀಡಲಲ್ಲಿ ಮಣಿಯನ್ನು ಸುತ್ತುಕೊಂಡು ಇಟ್ಕೊಳ್ಳುವ. ಒಂದು ಮಣಿಯನ್ನು ಈ ಥ್ರೆಡ್ಡಿನೊಳಗೆ ಇನ್ಸರ್ಟ್ ಮಾಡೋಣ. ಇಲ್ಲಿ ಬಿಟ್ಟು ಹೋಯ್ತು ದಾರ, ಸರಿಯಾಗಿ ಗ್ರಿಪ್ಪಲ್ಲಿ ಟೈಟಾಗಿ ಹಿಡ್ಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡೋಣ, ಒಂದೊಂದೇ ಬೀಡ್. ಇನ್ನಿಲ್ಲಿ ಫಸ್ಟ್ ಇದ್ದು ಒಂದು ಆರ್ಚನ್ನು, ಅಂದರೆ ತ್ರಿಬಲ್ ಕ್ರೋಶದ ಒಂದು ಗ್ಯಾಪಿಗೆ ಈ ಮಣಿಗೆ ಇನ್ಸರ್ಟ್ ಆಗ್ತದೆ. ನೆಕ್ಸ್ಟ್ ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳುವ ಈ ರೀತಿಯಾಗಿ ನೋಡಿ. ಇನ್ನೀಗ ನೆಕ್ಸ್ಟ್ ಇದಕ್ಕೆ ಥ್ರೆಡ್ ಹಾಕಿದ ಸಿಂಗಲ್ ಕ್ರೋಶೆ ಮಾಡಿದ ಗ್ಯಾಪನ್ನು ಬಿಟ್ಬಿಡಬೇಕು.
ಅದರ ಪಕ್ಕದ ಗ್ಯಾಪಿಗೆ ಒಂದು ಬೀಡು, ಅದರ ಪಕ್ಕದ ತ್ರಿಬಲ್ ಕ್ರೋಶದ ಗ್ಯಾಪಿನಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ. ಇಲ್ಲಿ ಇಲ್ಲದ್ರೆ ಅದೇ ಗ್ಯಾಪಿನಲ್ಲಿ ಹಾಕೋಬೋದು, ಆದರೆ ವರ್ಕ್ ಒಂಚೂರು ಪಿಚಿ ಪಿಚಿ ಆದಾಗೆ ಅನ್ನಿಸ್ತದೆ. ಈ ರೀತಿಯಲ್ಲಿ ಹಾಕ್ಕೊಂಡ್ರೆ ಸಟಲ್ ಲುಕ್ಕಲ್ಲಿ ಇರ್ತದೆ ನೋಡಿ. ಇದೇ ರೀತಿಯಲ್ಲಿ ನಾನು ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಾವಿಲ್ಲಿ 12 ಟ್ರಿಪಲ್ ಆರ್ಚ್ ಮಾಡ್ಕೊಂಡಿದ್ವಾ, 6 ಬೀಡನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೇವೆ. ಇನ್ನೀಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ ಬ್ಯಾಕ್ ಸೈಡಿಂದ. ಇನ್ನು ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಿಗೆ ಈ 3 ಚೈನ್ ಸ್ಟಿಚ್ಚನ್ನು ಲಾಕ್ ಮಾಡಿಕೊಳ್ಬೇಕು ಸಿಂಗಲ್ ಕ್ರೋಶೆ ಹಾಕಿ ನೋಡಿ. ಈ ರೀತಿಯಾಗಿ ನೆಕ್ಸ್ಟ್ 3 ಚೈನ್ ಸ್ಟಿಚ್ಚು, ಸಿಂಗಲ್ ಕ್ರೋಶದ ಹತ್ತಿರ ಲಾಕ್. ಇದೀಗ 3 ಸ್ಟೆಪ್ ಡಿಸೈನನ್ನು ನಾವು ಒಂದೇ ಸ್ಟೆಪ್ಪಲ್ಲಿ ಮಾಡಿ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೇವೆ. ಜಸ್ಟ್ ಏನಂದರೆ ಫ್ಯಾಬ್ರಿಕನ್ನು ಫ್ರಂಟು ಬ್ಯಾಕು ಟರ್ನ್ ಮಾಡಿಕೊಳ್ತಾ ಮಾಡಬೇಕು, ಅದೊಂದೇ ಪ್ರಾಬ್ಲಮ್ ಅಂತ ಅನಿಸೋದು. ಆದರೆ ಬೇಗನೆ ಮಾಡಿ ಮುಗೀತದೆ ಈ ರೀತಿಯ ಡಿಸೈನ್ಗಳೆಲ್ಲ. ನೋಡಲಿಕ್ಕೂ ಲುಕ್ ಇರ್ತದೆ ಈ ಡಿಸೈನು, ತುಂಬಾ ಗ್ರ್ಯಾಂಡಾಗಿಯೂ ಕಾಣಿಸ್ತದೆ ನೋಡಿ. ಈ ರೀತಿಯಲ್ಲಿ ಆ ಬೀಡನ್ನು ಕವರ್ ಮಾಡ್ತದೆ. ಇದೇ ರೀತಿಯಲ್ಲಿ ನಾನು ಲಾಸ್ಟ್ ತನಕ ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಇಲ್ಲಿ ನಾವು ಲಾಸ್ಟಿನ ಸ್ಟೆಪ್ಪಿಗೆ ಬಂದಿದ್ದೀವಿ. ಇಲ್ಲೇ ಬೀಡಿನ ಪಕ್ಕ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಅದೇ ಗ್ಯಾಪಿನಲ್ಲಿ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈ ರೀತಿಯಾಗಿ ಬರ್ತದೆ. ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಈ ರೀತಿಯಾಗಿ ಪುಟ್ಟದಾಗಿರುವ ಆರ್ಚ್ ಬರ್ತದೆ ನೋಡಿ, ತುಂಬಾ ಗ್ರ್ಯಾಂಡ್ ಅನ್ನಿಸ್ತದೆ ಲುಕ್ಕು. ಇನ್ನು ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕುವ, ಕುಚ್ಚು ಕಟ್ಟಲಿಕ್ಕೆ 3 ಇಲ್ಲದ್ರೆ 4 ಹಾಕಿಕೊಳ್ಳುವ. ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪ್ಲೇಸಿಗೆ ಲಾಕ್ ಮಾಡಿಕೊಳ್ಳುವ. ಈ ರೀತಿಯಾಗಿ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ನೆಕ್ಸ್ಟ್ ನಾವು ಆ ಥ್ರೆಡ್ಡನ್ನು ಫಿಕ್ಸ್ ಮಾಡಬೇಕಲ್ಲ ಈ 2 ಮಿಡಲಲ್ಲಿ, ಅದಕ್ಕೆ ನೆಕ್ಸ್ಟ್ ಒಂದು ರೋಸ್ ಬೀಡನ್ನು ಇನ್ಸರ್ಟ್ ಮಾಡಿ ಇದೇ ರೀತಿಯಲ್ಲಿ ಸ್ಟೆಪ್ಪು ಕಂಟಿನ್ಯೂ ಮಾಡ್ತಾ ಹೋಗಲಿಕ್ಕೆ ನಾನಿನ್ನು ವರ್ಕಿನ ಎಂಡಲ್ಲಿ ಫೈನಲ್ ಲುಕ್ಕು ತೋರಿಸ್ತೀನಿ. ನಾವು ನಮ್ಮ ವರ್ಕಿನ ಎಂಡಿಗೆ ಬಂದಿದ್ದೇವೆ ನೋಡಿ. ಈ ರೀತಿಯಾಗಿ ವಿದೌಟು ಟಸಲ್ ಈ ಡಿಸೈನ್ ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲಿ ನಾನು ಒಂದು ಚೈನ್ ಸ್ಟಿಚ್ ಹಾಕಿದ್ದೀನಿ, ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ತೀನಿ. ಥ್ರೆಡ್ಡನ್ನು ಟ್ರಿಮ್ ಮಾಡಿ ಆದಮೇಲೆ ಈ ಥ್ರೆಡನ್ನು ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋಣ. ಇದಕ್ಕೆ ಕುಚ್ಚು ಕಟ್ಟಿ ಫೈನಲ್ ಲುಕ್ ಯಾವ ರೀತಿ ಬರ್ತದೆ ಅಂತ ಕಾಣಿಸ್ತೀನಿ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನೀವು ಕೂಡ ಟ್ರೈ ಮಾಡಿ. 3 ಸ್ಟೆಪ್ ಇದೆ, ಆದರೆ ಅದನ್ನು ನಾವು ಸಿಂಗಲ್ ಸ್ಟೆಪ್ಪಿನಾಗೆ ಯೂಸ್ ಮಾಡಿದ್ದೀವಿ. ಫ್ಯಾಬ್ರಿಕನ್ನು ಫ್ರಂಟ್ ಬ್ಯಾಕ್ ಟರ್ನ್ ಮಾಡಿಕೊಂಡು ಈ ಡಿಸೈನ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.